102 ಅಡಿ ಆಂಜನೇಯನ ದೇವಸ್ಥಾನ. ನೀವು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಬೆಂಗಳೂರಲ್ಲೇ ಇದೆ. ಜಯ ಹಲೋ ಮೈಕ್ ಟೆಸ್ಟಿಂಗ್ 1 2 3. ಹೆಲೋ ಮಿಗೋಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ಟರ್ ಅ ಲಾಂಗ್ ಟೈಮ್. ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನನ್ನ ವೈಸರ್ ಚೇಂಜ್ ಮಾಡಿದ್ದಾದಮೇಲೆ ಇದು ಫಸ್ಟ್ ವ್ಲಾಗು. ಸೊ ವ್ಯೂ ಹೇಗಿದೆ ಅಂತ ನೋಡಬೇಕು. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಕ್ಕಪ್ಪ ಅಂದರೆ, ನಾನು ಲಾಸ್ಟ್ ಟೈಮ್ ಅನ್ಬಾಕ್ಸಿಂಗಲ್ಲಿ ನೋಡ್ದಂಗೆ ರೈಡಿಂಗ್ ಸ್ನೀಕರ್ಸ್ ತೊಗೊಂಡಿದ್ದೆ. ಸೊ ಅದು ಬಂದು ಕ್ಲಾನ್ಸ್. ಸೊ ಬೈಕ್ ಓಡಿಸ್ಬೇಕಾದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಗಾಡಿ ಈಚೆ ತೆಗೆದೆ. ಮತ್ತು ಅದ್ರ ಜೊತೆಯಲ್ಲಿ ಲೈಫಲ್ಲಿ ತುಂಬ ನೆಗೆಟಿವಿಟಿ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬೇಕು ಅಂತ ನಮ್ಮ ಬಾಸ್ ದರ್ಶನ ಮಾಡ್ಕೊಬರೋಣ ಅಂತ ಹೊರಟಿದ್ದೀನಿ. ಸೊ ನಾನು ಇವಾಗ ಹೋಗ್ತಾ ಇರೋ ಜಾಗ ಬಂದು ನಿಮ್ಗೆ ಒಂದೇ ಕಡೆ 3 ದೇವ್ರ ದರ್ಶನ ಆಗುತ್ತೆ. ಒಂದು ನಮ್ಮ ಬಾಸು. ನೀವು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಬೆಂಗಳೂರಲ್ಲೇ ಇದೆ. ಸೊ ಇಲ್ಲೇ ವಿಸಿಟ್ ಮಾಡ್ಬೋದು. 130 ಸ್ಪೀಡಲ್ಲಿ ಹೋಗ್ತಾ ಇದೆ. ಆದರೆ ಆಡಿಯೋ ಹೇಗೆ ಬರ್ತಾ ಇದೆ ಅಂತ ನೋಡಬೇಕು. ಆಡಿಯೋ ಏನಾದರೂ ಕ್ಯಾಪ್ಚರ್ ಆಗ್ತಿದೆಯಾ, ನಾಯ್ಸ್ ಇದೆಯಾ. ಸೊ ನನ್ನ ಗಾಡಿಗೆ ಒಂದು ಒಳ್ಳೆ ಹೆಸರು ಸಜೆಸ್ಟ್ ಮಾಡಿ ಅಂತ ಕೇಳಿದ್ದೆ. ಒಂದು ಹೆಸರು ಹುಡುಕಿಟ್ಟಿದ್ದೀನಿ. ಸೊ ಆ ನೇಮ್ನ ಇಲ್ಲಿ ಸ್ಟಿಕ್ಕರ್ ಹಾಕ್ಸ್ತೀನಿ. ಆ ಹೆಸರನ್ನ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿಂದ ನಮ್ಮ ಮನೆಯಿಂದ ಸುಮಾರು ಒಂದು 37-38 ಕಿಲೋಮೀಟರ್ಸ್ ಇರ್ಬೋದು ದೇವಸ್ಥಾನ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಅಗರ HSR ಲೇಔಟ್ ಹತ್ರ 102 ಅಡಿ ಆಂಜನೇಯನ ದೇವಸ್ಥಾನ. ಇಶ್ಯೂ ಬಗ್ಗೆ ಹೇಳೋದು ಮರ್ತಿದ್ದೆ. ರೈಡ್ ಕಂಫರ್ಟ್ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಹಾಕೋಬೇಕಾದ್ರೆ ಸ್ವಲ್ಪ ತೂಕ ಅನ್ನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು. ಅದಿನ ಸ್ವಲ್ಪ ಟೈಮ್ ತೊಗೊಳುತ್ತೆ ಫಿಟ್ ಆಗಿ. ಮತ್ತು ಗೇರ್ ಶಿಫ್ಟಿಂಗಲ್ಲಿ ಆಗಲಿ ಏನು ತೊಂದರೆ ಇಲ್ಲ, ತುಂಬ ಸ್ಮೂತಾಗಿದೆ. ಸೊ ರೈಡಿಂಗ್ ಬೂಟ್ಸ್ ಬದಲು ಇದೊಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ರೈಡಿಂಗ್ ಸ್ನೀಕರ್ಸ್ ಸಿಟಿ ರೈಡ್ಸ್ಗೆ ಮತ್ತು ಶಾರ್ಟ್ ರೈಡ್ಸ್ಗೆ. ವೀಕ್ ಡೇಸಲ್ಲಿ ರೋಡಲ್ಲಿ ಓಡಾಡಬೇಕು ಅಂದರೆ KR ಪುರಮಲ್ಲಿ ಸಿಗ್ನಲ್ ಇಲ್ಲ. ಪೊಲೀಸರು ಪಬ್ಲಿಕ್ಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಪೊಲೀಸರು
ಸ್ಟಾಪ್ ಮಾಡ್ತಾರೆ. ಆದರೆ ಈ ಟಿನ್ ಫ್ಯಾಕ್ಟ್ರಿಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಟ್ರಾಫಿಕ್. ಸೊ ಫಸ್ಟು ಸೆಕೆಂಡ್ ಗೇರಲ್ಲೇ ಹೋಗಬೇಕು. ಇವತ್ತು ಸ್ವಲ್ಪ ಫ್ರೀ ಇದೆ, ಸ್ಯಾಟರ್ಡೇ ತುಂಬ ಫ್ರೀ ಇರಬೇಕು, ಆದರೆ ಸ್ವಲ್ಪ ಫ್ರೀ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಬಾಸ್ ವಿಗ್ರಹ ರೋಡ್ಗೆ ಕಾಣುತ್ತೆ. ನೋಡೋಣ ಬನ್ನಿ. ನಮ್ಮ ಬಾಸ್ ಎಲ್ಲಿ ಕಾಣಿಸ್ಬೇಕಲ್ಲ, ಅಲ್ಲಿ ಏನು ಸಕ್ಕತ್ತಾಗಿದೆ ನೋಡಿ. ಜೈ ಆಂಜನೇಯ. ನಾನು ಅಷ್ಟೊತ್ತಿಗೆ ರೆಡಿಯಾಗಿ ಕೂತಿದ್ದೆ, ನೀನು ಒಬ್ಬನ್ನೇ ಕೂರಿಸಿರ್ಲಿಲ್ಲ. ಎದ್ಬಿಟ್ಟು ಕೂತಿಲ್ಲ, ನಾನು ಎದ್ದ ತಕ್ಷಣ ನೀನು ಎಬ್ಬರಿಸಿದ್ದೀನಿ ಫೋನ್ ಮಾಡಿ. ನೀನನ್ನು ಎಬ್ಬರಿಸಿದ್ದೆ, ನಾನು ರೆಡಿಯಾಗಿ ಕೂತಿದ್ದೆ. ಯಾರೋ ಇವನು ರೈಟ್ ಇಂಡಿಕೇಟರ್ ಆಗ್ಬಿಟ್ಟು ಲೆಫ್ಟ್ಗೆ ಹೋಯ್ತವನೇ. ಓಕೆ, ಎಸ್. ಸೊ ಇಲ್ಲಿಂದ 100 ಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ನಮ್ಮ ಬಾಸ್ ಅವ್ರ ದೇವಸ್ಥಾನ, ಶಕ್ತಿ ಮಾರಿಯಮ್ಮ ದೇವಿ ದೇವಸ್ಥಾನ. ಈ ರೋಡ್ ಪೂರ್ತಿ ದೇವಸ್ಥಾನ ಗುರು, ಸಕ್ಕತ್ತಾಗೈತೆ. ಥಿಯೇಟ್ರಾ ಅದು? ಥಿಯೇಟರಾ? ಕ್ಲೋಸ್ ಯೂಸ್ ಮಾಡೋರ ಹೆಂಗೆ? ನನಗೂ ಅದೇ ಡೌಟ್ ಹೊಡಿತಿದ್ದೆ, ಅಷ್ಟು ಬೇಗ ಬಾಗ್ಲು ಹಾಕಲ್ಲ ಅಂತ ಅನ್ಕೋತೀನಿ. ಬಾಗ್ಲು ಹಾಕಿದ್ರು ಅಂದರೆ ನನ್ನ ಸಾಯಿಸ್ಬಿಡ್ತಾನೆ. ಕ್ಲೋಸ್ಡಾ? ಜೈ ಆಂಜನೇಯ.